ಹಳೆ ವಿಡಿಯೋಗಳು, ಕೆಲವು ಒಬ್ಬ ನಟನ ಬಗ್ಗೆ ಮಾತಾಡುವಂತ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ಬೇರೆ ರೀತಿ ಬಿಂಬಿಸುವಂತ ಒಂದು ಕೆಲಸ ಆಗ್ತಾ ಇರುವಂತದ್ದು. ನಾವು ಅಂದ್ರೆ ಯಾವಾಗ ಈಗ ಕುತ್ಕೊಂಡು ಪೇಜ್ ಓಪನ್ ಮಾಡಿದ್ರು ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡುವಂತದ್ದಿತ್ತು, ಅದು ಬೇರೆ ರೀತಿ ಬಿಂಬಿಸ್ತಾ ಇರುವಂತದ್ದು. ಸೊ ಮತ್ತೆ ಅದೇ ನಟನ ಬಗ್ಗೆ ಈಗ ರೀಸೆಂಟ್ ಕೊಟ್ಟಿರೋ ಇಂಟರ್ವ್ಯೂ ಅಲ್ಲಿ ಬೇರೆ ತರ ಮಾತಾಡಿರೋದು. ಓಕೆ, ಅದು ಏನಂದ್ರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರಾ, ಸ್ಟ್ರೇಟ್ ಆಗಿ ಕೇಳಿ. ಸಿ ಇದೇನಾದ್ರು ಗೊತ್ತಾ, ಫಸ್ಟ್ ಒಂದು ಯಾವಾಗಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನ ಹೇಳಿದ್ರು. ಆಕ್ಚುಲಿ ನೀವು ಹೋಗಿ ಎಲ್ಲಾ ಕಲಾವಿದ್ರು ನಿಮ್ಗೆ ಈಗ ಆಯ್ತಾರ ಏನ್ ಅನ್ಸುತ್ತೆ ಅಂದ್ರೆ, ಯಾವ ಕಲಾವಿದನು ಸಡನ್ ಆಗಿ ಏನೋ ಆನ್ಸರ್ ಮಾಡಕ್ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ ನಾನು ಈಗ ಮೊನ್ನೆ ಆಕ್ಚುಲಿ ನಮ್ಮ ರಂಗ ಭಾರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತೀವಿ. ಈಗ ನಂದು ಕೋಟಿ ರಿಲೀಸ್ ಇದೆ ಆಯ್ತಾ, ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ ಈಗ ನಾನು ಪೂರ್ಣ ನನಗೆ ಬಹಳ ಇಷ್ಟ, ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಬಹಳ ಎಮೋಷನಲಿ ಕನೆಕ್ಟೆಡ್ ಎಲ್ಲ ಇದೆ ನನಗೂ ಕೂಡ ಅಲ್ವಾ. ಸೊ ನಿಮಗೂ ಇರುತ್ತೆ, ನಿಮ್ಗಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ಗಾರೋ ಅಣ್ಣ ಇರ್ತಾರೆ, ನಿಮ್ಗಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ತರ ಸಿಗಾಕೊಂಡಾಗ, ಅದು ಗೊತ್ತಿದ್ದಾಗಿದ್ಯೋ ಗೊತ್ತಿಲ್ಲದೆ ಆಗಿದೆಯೋ, ನಿಮ್ಗೆ ಕೋಪ ಬರಲ್ವಾ? ನಿಮ್ಗೆ ಬೇಜಾರು ಆಗಲ್ವಾ? ಆಗತ್ತೆ ತಾನೆ? ಹೇಗೆ ಯಾಕೆ ಮಾಡ್ತೀರ ಅವಾಗ? ಬೇಜಾರಾಗುತ್ತೆ ತಾನೆ, ದುಃಖ ಆಗುತ್ತೆ ತಾನೆ, ಎಲ್ಲರೂ ಆಗುತ್ತೆ ತಾನೆ. ಹೆಂಗೆ ನೀವು ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಅದೇ ತರನೇ ಎಲ್ಲರೂ ಹೇಳಿರ್ತಾರೆ. ಪರ್ಸನಲಿ ಸುದೀಪ್ ಸರ್ ಇಂದ ಹಿಡಿದು ಶಿವಣ್ಣ ಇಂದ ಹಿಡಿದು ಇಂಡಸ್ಟ್ರಿ ಎಲ್ಲರೂ ಬೇಜಾರೆ ಮಾಡ್ಕೊಂಡಿರೋದು, ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರೆ ಮಾಡ್ಕೊಂಡಿರೋದು. ಯಾರು ಏನೋ ಅದನ್ನ ಯಾರು ಸೆಲೆಬ್ರೇಟ್ ಮಾಡೋದಲ್ಲ, ಹಂಗಂತ ಯಾರು ತಕ್ಕಂತ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಆ ಥರ ಸಿಚುವೇಶನ್ ಅಲ್ಲಿ. ಸೊ ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ 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 ತರ ಅದನ್ನ ಕಡಿಮೆ ಮಾಡಿರ್ತಾರೆ. ಅಂಡ್ ರೀಸೆಂಟ್ ಆಗು ಅಷ್ಟೇ, ಈಗ ಆ ಪ್ರಶ್ನೆ ನನಗೆ ಬರುತ್ತೆ ಅಂತ ಗೊತ್ತಾಗಲಿಲ್ಲ. ಸಡನ್ ಆಗಿ ರಂಗನಾಥ್ ಭರತ್ ಸರ್ ಕೇಳಿದಾಗ ನಾನೇನು ಯಾವುದನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಾತಾಡಿಲ್ಲ, ನನ್ನ ಪ್ರೀತಿನ ನಾನು ಮಾತಾಡಿರೋದು. ಅಂದ್ರೆ ನನಗೆ ಏನ್ ಮಾಡಕ್ ಸಾಧ್ಯ? ಇವಾಗ ಟೈಮ್ ಟ್ರಾವೆಲ್ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದ್ ಬಿಟ್ಬಿಟ್ಟು ಇವಾಗ್ಲೂ ನಾನು ಇದೇ ಹೇಳೋದು, ಅಂದ್ರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗ್ಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಿ ಆಚೆ ಬಂದು ಅದು ಖುಷಿನೇ ಆಯ್ತು. ಅದಕ್ಕೆ ಅಂತಾನೆ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನ ದಾಟ್ಕೊಂಡೇ ಬರ್ಬೇಕು ನಾವು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಅಂಡ್ ಒಂದ್ಸರಿ ನಾನು ಇದನ್ನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ, ಇದೂನು ಅಷ್ಟೇ. ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ ನಮ್ಮ ಸಿನಿಮಾಗಳಿಗೂ, ಸಿನಿಮಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ, ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನ ಮತ್ತೆ ಇಟ್ಕೊಂಡು ಇಲ್ಲ ಇವಾಗ ಏನೋ ಇವರು ಅಪೀಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ನೋ ಇಲ್ಲ. ನಮಗೆ ಪರ್ಸನಲ್ ಆಗಿ ನಮ್ಗೆ ಏನ್ ಎಮೋಷನ್ ಇರುತ್ತೆ, ನಮ್ಗೆ ಏನ್ ಸಂಬಂಧ ಇರುತ್ತೆ, ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದರಿಗೂ ಏನ್ ಸಂಬಂಧ ಇರುತ್ತಲ್ಲ, ಹಂಗೆ ಕಲಾವಿದರಿಗೂ ಅದೇ ತರದ ಸಂಬಂಧ ಇರುತ್ತೆ, ಅದೇ ತರದ ಕನೆಕ್ಷನ್ ಇರುತ್ತೆ. ಅಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವ್ರನ್ನೆಲ್ಲ ನೋಡ್ಕೊಂಡ್ ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೇನು ಬೇಜಾರಾಗಿರುತ್ತೆ, ನಿಮ್ಗೇನು ಕೋಪ ಬಂದಿದೆ, ಯಾಕೆ ನಿಮ್ಗೆ ಯಾರಿಗೂ ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ತರ ಸಿಚುವೇಶನ್ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿರಲ್ವಾ? ಹಂಗೆ ನಮಗೂ ಅನ್ಸಿರುತ್ತೆ. ಸೊ ಅದು ಪರ್ಸನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ 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 ತರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆಸ್ ಎ ಇಂಡಸ್ಟ್ರಿ ಅದನ್ನ ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗ ಆಗ್ಬಾರ್ದು. ನೀವು ಮತ್ತೆ ದರ್ಶನ್ ಇದೆ, ಆದ್ರೆ ದರ್ಶನ್ ಅವರ ಫ್ಯಾನ್ಸ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನೀವು ನೇರವಾಗಿ ಏನಾದ್ರು ಹೇಳ್ಬೋದು? ಅಲ್ಲ, ನಾನು ಒಬ್ಬ ಅಭಿಮಾನಿನೇ ಅಲ್ವಾ. ನಾವು ಅದನ್ನ ತುಂಬಾ ಸರಿ ಎಲ್ರಿಗೂ ಅದ್ ಹೆಂಗೆ ಅಂದ್ರೆ ಅದನ್ನ ವಿಟ್ನೆಸ್ ಮಾಡಿದಾರಲ್ವಾ. ನಾನು ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಮ್ಮದಿರ ಜಾಗದಲ್ಲಿ ಇದ್ರೂ ಇದೇ ತರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್. ಅದು ಕಾನೂನಾತ್ಮಕವಾಗಿ ಏನಾಗ್ಬೇಕು ಹಿಂಗೆ ಆಗ್ಬೇಕು. ಯಾರು ಏನು ಚೇಂಜ್ ಮಾಡಕ್ಕಾಗಲ್ಲ, ಯಾರು ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡಕ್ ಆಗಲ್ಲ ಅದು. ಅಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳಕ್ಕಾಗುತ್ತೆ, ಬಿಟ್ರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಬೇರೆ ಏನೂ ಇರಲ್ಲ. ಅಂಡ್ ಎಲ್ಲರೂ ಒಳ್ಳೇದಾಗ್ಲಿ ಅಂತಾನೆ ವಿಶ್ ಮಾಡ್ತಾ ಇರ್ತೀವಿ.
ಸರ್ ಈಗ ಯಾಕೆ ಹರ್ಷ ಹೇಳಿದಂದ್ರೆ ಈ ಸಿನಿಮಾಕ್ಕೆ ನಿಲ್ಬಾರ್ದು, ಒಂದೇ ಒಂದ್ ನಿಮಿಷ, ಇದು ಕನೆಕ್ಷನ್ ಅದು. ಈ ಸಿನಿಮಾಕ್ಕೆ ನಿಲ್ಬಾರ್ದು. ನಿಮ್ದೀಗ ಓಕೆ ಹೆಗಣ ಮುದ್ದು ಲಾಸ್ಟ್ ಸಿನಿಮಾ ಅಂದ್ರೆ ಆಯ್ತು, ಆದ್ರೆ ನೀವು ಆಕ್ಟ್ ಮಾಡೋ ಸಿನಿಮಾಗಳು ಸುಮಾರು ಇದೆ ಇಂಡಸ್ಟ್ರಿಯಲ್ಲಿ, ಇನ್ನೂ ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಯಾರೋ ಒಬ್ಬರನ್ನ ಸುಮ್ಮನೆ ವಿನಾಕಾರಣ ಎದುರಾಕೊಳ್ಳೋದು ಅಥವಾ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಲಾರಿಟಿ ಕೊಟ್ಟರೆ ಸರಿ ಇರುತ್ತೆ ಅನ್ನೋದು. ಅದೇ ಆ ಅದಕ್ಕೆ ಕ್ಲಾರಿಟಿ ಹೇಳಿದ್ದು. ಅಂದ್ರೆ ನೀವು ಹೆಂಗೆ ರಿಯಾಕ್ಟ್ ಮಾಡಿರ್ತೀರಲ್ಲ, ಹಂಗೆ ನಿಮ್ಗೇನು ಅನ್ಸಿರುತ್ತಲ್ಲ ಅದೇ ನನಗೂ ಅನ್ಸಿರುತ್ತೆ. ನಾನು ನಿಮ್ಮೊಳಗೆ ಒಬ್ಬನೇ, ಆದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಎಡಿಟ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ ಅಂತ. ಆಮೇಲೆ ಇನ್ನೊಂದು ತುಂಬಾ ಮೇಜರ್ ಇಂಡಸ್ಟ್ರಿಲಿ ತುಂಬಾ ಜನ ಆರ್ಟಿಸ್ಟ್ ಆಗಿರೋದು, ಸ್ಟಾರ್ ಆಗಿರೋದು ಯಾರೇ ಆದ್ರೂ ಅವ್ರವ್ರ ಸಿನಿಮಾ ಬಂದಾಗ ಅಷ್ಟೇ ಮಾತಾಡ್ತಾರೆ ಹೊರತು ಅವ್ರ ಕಾಂಟ್ರವರ್ಸಿ ಆದಾಗ ಅಥವಾ ಅವ್ರ ಬಗ್ಗೆ ಏನೋ ನೆಗೆಟಿವಿಟಿ ಓಡಾಡ್ತಾ ಇದ್ದಾಗ ಬಂದು ಯಾರು ಕ್ಲಾರಿಟಿನೇ ಕೊಡಲ್ಲ. ಮೀಡಿಯಾ ಮುಂದೆನೆ ಬಂದು ಕ್ಲಾರಿಟಿ ಕೊಡ್ಬೇಕಂತೇನಿಲ್ಲ. ನಿಮ್ದೇ ಸೋಷಿಯಲ್ ಮೀಡಿಯಾ ಪೇಜ್ಗಳಿದಾವೆ ಅಥವಾ ಒಂದು PR ನೋಟ್ಬಿಟ್ಟು ಕಳ್ಸಿದ್ರು ಆಯ್ತು, ಅಲ್ಲಿಗೆ ಕ್ಲೋಸ್ ಮಾಡ್ಕೊಳ್ಳೋ ಅಂತ ಯಾರು ಕೂಡ ಸಾಧನ ಇರೋದೇ ಇಲ್ಲ. ಇದು ಬೆಳೆದು ಇನ್ನೇನೋ ಆಗಿ ಅವ್ರಿಗೆ ಯಾವಾಗ ತುಂಬಾ ಫೈರ್ ಜಾಸ್ತಿ ಆಗುತ್ತೋ ಅವಾಗ ಬಂದು ಮಾತಾಡ್ತಾರೆ. ಇದು ಇರೋ ವಾಸ್ತವ ಇದು. ಅಲ್ಲಿ ಏನಾದ್ರು ಗೊತ್ತಾ, ಈಗ ಮಾತಾಡ್ತಾ ಮತ್ತೆ ಇನ್ನೊಂದು ಇಷ್ಟ ಆಗ್ತಾ ಇರಲ್ಲ ಅದಕ್ಕೆ ಎಲ್ಲರೂ ಸುಮ್ಮನೆ. ಬಟ್ ಐ ಥಿಂಕ್ ಅಲ್ಲೇ ಕ್ಲಾರಿಫಿಕೇಶನ್ ಕೊಡೋದು ಬಹಳ ಇಂಪಾರ್ಟೆಂಟ್. ಸರ್